ಎಲ್ಲರಿಗೂ ನಮಸ್ಕಾರ. ರೈಲ್ವೆಯಲ್ಲಿ 2000ಕ್ಕೂ ಹೆಚ್ಚು ಹುದ್ದೆಗಳ ಬೃಹತ್ ನೇಮಕಾತಿಯನ್ನು ಹೊರಡಿಸಲಾಗಿದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆಯಲ್ಲಿ ರಿಕ್ವೈರ್ಮೆಂಟ್ ಆಗಿದೆ. 2026 ಹುದ್ದೆಯ ವಿವರಗಳು. ಸಂಸ್ಥೆಯ ಹೆಸರು ದಕ್ಷಿಣ ಮಧ್ಯ ರೈಲ್ವೆ. ಹುದ್ದೆಗಳ ಸಂಖ್ಯೆ ಎಷ್ಟು ಅದಾವ ಅಂದ್ರೆ 2801. ಉದ್ಯೋಗ ಸ್ಥಳ ಎಲ್ಲಿದೆ ಅಂದರೆ ಅಖಿಲ ಭಾರತದಲ್ಲಿ. ಹುದ್ದೆಯ ಹೆಸರು ಅಪ್ರೆಂಟಿಸ್. ಶೈಕ್ಷಣಿಕ ಅರ್ಹತೆ ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಮತ್ತು 12ನೇ ತರಗತಿ ITI ಪೂರ್ಣಗೊಳಿಸಿರಬೇಕು. ಅಂದರೆ ಶಿಕ್ಷಣ ಏನಾಗಿರ್ಬೇಕಪ್ಪ ಅಂದ್ರೆ 10ನೇ ತರಗತಿ ಮತ್ತು 12ನೇ ತರಗತಿ ITI ಪೂರ್ಣ ಮುಗಿಸಿರಬೇಕು. ವಯೋಮಿತಿ 18 ರಿಂದ 24. ವಯೋಮಿತಿ ಸಡಿಲಿಕೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳು 5 ವರ್ಷ, PWBMD ಅಭ್ಯರ್ಥಿಗಳಿಗೆ 10 ವರ್ಷ. ಅರ್ಜಿ ಶುಲ್ಕ ಎಷ್ಟು? SC ST ಮಹಿಳೆ, ಟ್ರಾನ್ಸ್ಜೆಂಡರ್ಗೆ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವನ್ನು ಪಾವತಿಸುವಂತಿಲ್ಲ. ಇತರ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ. ಅಂದ್ರೆ OBC ಜನರಲ್ ಕಾಸ್ಟ್ದವರಿಗೆ 100 ರೂಪಾಯಿಯನ್ನು ಪಾವತಿಸಬೇಕಾಗಿರ್ತದೆ. ಪಾವತಿ ವಿಧಾನ ಅಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದಪ್ಪ ಅಂದ್ರೆ ಲಿಖಿತ ಪರೀಕ್ಷೆ. ಅಂದ್ರೆ ಮೊದಲಿಗೆ ಪರೀಕ್ಷೆ ತಗೋತಾರೆ. ಆಮೇಲೆ ಪರೀಕ್ಷೆ ಆದ ನಂತರ ಪಾಸಾದ ವಿದ್ಯಾರ್ಥಿಯ ದಾಖಲೆ ಪರಿಶೀಲನೆ ಇರ್ತದೆ. ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು 15 ದಿನ ಟೈಮ್ ಕೊಡ್ತಾರೆ ವೆರಿಫಿಕೇಷನ್. ಆ ನಂತರ ಸಂದರ್ಶನ ಅಂದರೆ ಇಂಟರ್ವ್ಯೂ ತಗೋತಾರೆ ನಿಮಗೆ. ಅರ್ಜಿ ಸಲ್ಲಿಸುವುದು ಹೇಗೆ? ಮೊದಲಿಗೆ ರೈಲ್ವೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಅಧಿಸೂಚನೆಯನ್ನು ಪೂರ್ತಿಯಾಗಿ ಓದಿ. ಎರಡನೇದು, ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಬಳಿ ಚಾಲ್ತಿಯಲ್ಲಿರುವ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆ ಇರಲಿ. ಅಂದರೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವ ಮೊದಲಿಗೆ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆ ಇರಬೇಕು. ಅಗತ್ಯ ಇರುವ ದಾಖಲೆಗಳಾದ ಆಧಾರ್ ಕಾರ್ಡ್ ಮತ್ತು 10ನೇ ಅಥವಾ 12ನೇ ಇಲ್ಲ ITI ಯಾವುದೇ ಒಂದು ಅಂಕಪಟ್ಟಿ ಇರಬೇಕು. ಜಾತಿ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಕಾಸ್ಟ್ ಮತ್ತು ಫೋಟೋವನ್ನು ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ಳಿ. ಅಂದರೆ ಎಲ್ಲ ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. 4ನೇದು, ಕೆಳಗೆ ನೀಡಿರುವ ಲಿಂಕ್ ಮೂಲಕ ಲಾಗಿನ್ ಎಲ್ಲ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ. 5ನೇದು, ಶುಲ್ಕ ಪಾವತಿಸಿ ಅರ್ಜಿಯನ್ನು ಸಬ್ಮಿಟ್ ಮಾಡಿ. ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಆದ ಬಳಿಕ ಶುಲ್ಕ ಪಾವತಿಸಬೇಕಾಗಿರ್ತದೆ. ಆಮೇಲೆ ಸಬ್ಮಿಟ್ ಮಾಡ್ಬೋದು. 6ನೇದು, ಭವಿಷ್ಯದ ಉಲ್ಲೇಖವಾಗಿ ಅಪ್ಲಿಕೇಶನ್ ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಳ್ಬೇಕು. ಅಂದರೆ ಪ್ರತಿಯೊಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಬಳಿಕ ಒಂದು ಪ್ರಿಂಟ್ ಅಂತೂ ತೊಗೊಳ್ಬೇಕು. ಪ್ರಮುಖ ದಿನಾಂಕಗಳು. ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಯಾವುದಪ್ಪ ಅಂದರೆ 12/3/2017. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/12/2026. ಅಂದರೆ ಅರ್ಜಿ ಸಲ್ಲಿಸೋದು 12ನೇ ತಾರೀಕು 3ನೇ ತಿಂಗಳದಾಗ. ಪೂರ್ಣಗೊಳ್ಳುವುದು ಯಾವಾಗಪ್ಪ ಅಂದ್ರೆ 11/4/2026. ಈ ಒಂದು ರೈಲ್ವೆ ಹುದ್ದೆಗಳ ನೋಟಿಫಿಕೇಷನ್ನು ಹೊರಡಿಸಲಾಗಿದೆ. 2801 ಹುದ್ದೆಗಳನ್ನು ನೇಮಕ ಮಾಡಲಾಗಿರುತ್ತದೆ. ನಿಮ್ಮ ಊರಲ್ಲಿ ಅಥವಾ ಯಾವುದೇ ಒಂದು ನಗರದಲ್ಲಿ ಆನ್ಲೈನ್ ಶಾಪ್ ಇದ್ದಲ್ಲಿ ಹೋಗಿ ಭೇಟಿ ನೀಡಿ ಪರಿಶೀಲನೆ ಮಾಡಿಕೊಳ್ಳಿ. ಈ ಮಾಹಿತಿಯನ್ನು ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.